ಯಾವೆಲ್ಲ ದಾಖಲೆಗಳು ಕೊಡಬೇಕು ಅಂದ್ರೆ ಈ 11 ದಾಖಲೆಗಳು ಅಂತಂತೇಳಿ ಹೇಳಿರ್ತಕ್ಕಂಥದ್ದು. 11 ದಾಖಲೆಗಳಲ್ಲಿ ಯಾವೆಲ್ಲ ಇದ್ರೆ ಆಗುತ್ತೆ, ಅಥವಾ ಯಾವ್ದಾದ್ರು ಇದೆಯಾ ಅಲ್ಲ, ಅಥವಾ 11 ಕೊಡ್ಬೇಕಾ, 11ರಲ್ಲಿ ಯಾವ್ದಾದ್ರು ಒಂದಿದ್ರೆ ಸಾಕ, ಹೇಗೆ ಅಂತ ಕೇಳೋ ಪ್ರಶ್ನೆ ಏನಂತ ಕೇಳಿದ್ರೆ ದಾಖಲಾತಿ ಏನು ಕೊಡಬೇಕಂತ. ಅಕಸ್ಮಾತ್ ಆ ರೀತಿ ನಾವು ನೋಟಿಸ್ ಎಲ್ಲರಿಗೂ ಕೊಡುವ ಅಗತ್ಯ ಬರೋದಿಲ್ಲ, ಬಟ್ ಯಾರಿಗಾರು ನೋಟಿಸ್ ಕೊಡೋದಿದ್ರೆ, ಯಾರಿಗೆ ಮಾಹಿತಿ ತಾಳೆ ಆಗಿಲ್ಲ ಅಥವಾ ಯಾರು ಮಾಹಿತಿನೇ ಕೊಟ್ಟಿಲ್ಲ ಫಿಲಪ್ ಮಾಡುವಾಗ, ಅಂಥವ್ರಿಗೆ ನೋಟಿಸ್ ಕೊಡುವಾಗ ಈ ಯಾವುದು ದಾಖಲಾತಿ ಕೊಡಬೇಕಂತ ಒಂದು 11 ದಾಖಲಾತಿಗಳ ಲಿಸ್ಟು ಪ್ಲಸ್ ಆಧಾರ್ ನಂಬರ್, ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಪ್ರಕಾರ ಆಧಾರ್ ನಂಬರ್, ಇದು 12 ದಾಖಲಾತಿ ಕುರಿತು ಇಲ್ಲಿ ಸ್ಪಷ್ಟ ಮಾಹಿತಿ ಎನ್ಯುಮರೇಷನ್ ಫಾರ್ಮಲ್ಲಿ ಬ್ಯಾಕ್ ಸೈಡಲ್ಲೇ ಕೊಟ್ಟಿದ್ದಾರೆ. ಅದು ಯಾವ್ಯಾವ್ದು ಇರ್ತದೆ ಅಂತ ಕೇಳಿದ್ರೆ, ಯಾವುದಾದ್ರು ID ಕಾರ್ಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಥವಾ ಪಬ್ಲಿಕ್ ಸರ್ಟಿಫಿಕೇಟಲ್ಲಿ ಕೊಟ್ಟಿದ್ರೆ, ಆಮೇಲೆ ಬರ್ತ್ ಸರ್ಟಿಫಿಕೇಟು, ಪಾಸ್ಪೋರ್ಟು, ಮೆಟ್ರಿಕ್ಯುಲೇಷನ್ ಆರ್ ಎಜುಕೇಷನ್ ಸರ್ಟಿಫಿಕೇಟ್ ಅಂದರೆ SSLC ಅಥವಾ +2 ಸರ್ಟಿಫಿಕೇಟ್, ಪರ್ಮನೆಂಟ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಕೊಟ್ಟಿದ್ರೆ ಅದು, ಫಾರೆಸ್ಟ್ ರೈಟ್ಸ್ ಸರ್ಟಿಫಿಕೇಟ್, ಆಮೇಲೆ OBC SC ST ಅಥವಾ ಅದರ್ ಕಮ್ಯುನಿಟಿ ಸರ್ಟಿಫಿಕೇಟ್, ಆಮೇಲೆ ನ್ಯಾಷನಲ್ ಲಿಸ್ಟ್ ಆಫ್ ಸಿಟಿಸನ್ಸ್, ಈ ರೀತಿ ಕೆಲವು ಡಾಕ್ಯುಮೆಂಟ್, ಲ್ಯಾಂಡ್ ಅಲಾಟ್ಮೆಂಟ್, ಕೆಲವರಿಗೆ ಲ್ಯಾಂಡ್ ಅಲಾಟ್ಮೆಂಟ್ ಅಥವಾ ಹೌಸ್ ಅಲಾಟ್ಮೆಂಟ್ ಅಂತ ಆರ್ಡರ್ ಕೊಟ್ಟರೆ ಇಷ್ಟು ದಾಖಲಾತಿಗಳು ಮಾತ್ರ ಪರಿಶೀಲನೆ ಆಗ್ತದೆ. ಬೇರೆ ದಾಖಲಾತಿ ಯಾವುದು ERO ತಗೊಳ್ಳಲ್ಲ. ಅಂದ್ರೆ ಇಷ್ಟರಲ್ಲಿ ಆಧಾರ್ ಕಾರ್ಡ್ ಜೊತೆಗೆ ಯಾವ್ದಾದ್ರು ಒಂದು ಕೊಟ್ರೆ ಸಾಕು, ಯಾವುದಾದ್ರು ಒಂದು ಕೊಟ್ಟರೆ ಸಾಕು. ಎಲ್ಲ ಕೊಡಿ ಅಂತ ಯಾರು ಕೇಳುವುದೇ ಇಲ್ಲ, ಅಗತ್ಯ ಯಾವ್ದಾದ್ರು ಒಂದು ಕೊಟ್ರೆ ಯಾವುದಾದ್ರೂ ಒಂದು